ಬಂದೋಗಿದೆ. ಸಚಿವ ಸತೀಶ್ ಜಾರಕಿಹೊಳಿಯ ಭೇಟಿಯ ನಂತರ ಜಮೀರ್ ಅವರ ಹೇಳಿಕೆ ಇದು. ಇದೇನು ಸ್ಪೆಷಲ್ ಅಲ್ಲ, ನಾವು ವಾರಕ್ಕೆ 2-3 ಸಲ ಭೇಟಿ ಆಗ್ತಾ ಇರ್ತೀವಿ, ನಿನ್ನೆ ಮೊನ್ನೆ ಕೂಡ ಭೇಟಿ ಆಗಿದ್ವಿ ಅಂತ. ಆದರೆ 2 ಗಂಟೆಗಳ ಸಿಎಂ ಜೊತೆಗಿನ ಒಂದು ಮೀಟಿಂಗ್ ನಡೆದಿದೆ. ಅದಾದ ಮೇಲೆ 1 ಗಂಟೆ ಉಳಿದ ನಾಯಕರು ಒಂದು ಮೀಟಿಂಗ್ ಮಾಡಿದ್ದಾರೆ. ಏನಾಗಿದೆ ಹಾಗಾದ್ರೆ? ರಿಸಲ್ಟಿನ ನಂತರದ ಬೆಳವಣಿಗೆಗಳಿಗೆ ಇದು ವೇದಿಕೆ ಸೃಷ್ಟಿ ಮಾಡ್ತಾ ಇದೆಯಾ? ಇದೆಲ್ಲದರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ನಮ್ಮ ಹಿರಿಯ ಪ್ರತಿನಿಧಿ ಮಾರುತೇಶ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮ್ಮ ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾಥು ನಮ್ಮೊಂದಿಗೆ ಲೈವ್ ನಲ್ಲಿ ಇದ್ದಾರೆ. ಮೊದಲಿಗೆ ಮಾರುತೇಶ್, 3 ಗಂಟೆಗಳ ಚರ್ಚೆ, ಅದರಲ್ಲಿ 2 ಗಂಟೆಗಳ ಕಾಲ ಸಿದ್ದರಾಮಯ್ಯ ಅವರು ಚರ್ಚೆಯಲ್ಲಿದ್ರು, ಆಮೇಲೆ ಉಳಿದ ನಾಯಕರು 1 ಗಂಟೆ ಚರ್ಚೆ ಮಾಡಿದ್ರು. ಈ ಚರ್ಚೆಯ ಹೈಲೈಟ್ಸ್ ಏನು, ಏನಾಗಿದೆ ಇವತ್ತಲ್ಲಿ? ಭಾವನಾ, ಬಹಳ ಪ್ರಮುಖವಾಗಿ ಈ ಬೆಳವಣಿಗೆಗಳು ಅಂದರೆ ಸಿಎಂ ನೇತೃತ್ವದಲ್ಲಿ ಸಭೆ ಆಗೋದಕ್ಕಿಂತ ಮುಂಚಿತವಾಗಿ ಸಚಿವರುಗಳ ನಡುವೆ ಅಂದರೆ ಇಬ್ಬರು 1 to 1 3 ಜನ ಸೇರುವಂಥದ್ದು, ಈ ಸಭೆಗಳು ಒಂದು 4-5 ಸಭೆಗಳು ಇತ್ತೀಚೆಗೆ ಕಳೆದ ಒಂದು 3-4 ದಿನದಲ್ಲಿ ನಡೆದಿತ್ತು. ನಿನ್ನೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ತಮ್ಮ ಆಪ್ತ ಬಳಗದ ಜೊತೆಗೆ ಮುಖ್ಯಮಂತ್ರಿಗಳು ಸಭೆ ನಡೆಸಿದ್ದಾರೆ. 3 ಗಂಟೆ ನಡೆದಂಥ ಸಭೆಯಲ್ಲಿ 2 ತಾಸು ಮುಖ್ಯಮಂತ್ರಿಗಳು ಸಭೆಯಲ್ಲಿ ಇದ್ದರು. ಅದಾದಮೇಲೆ ಸಭೆಯಿಂದ ಅವರು ತೆರಳಿದ್ದಾರೆ. ಬಹಳ ಪ್ರಮುಖವಾಗಿ ಈ ಸಭೆ ಯಾಕೆ ಮಹತ್ವವನ್ನು ಪಡೆದುಕೊಳ್ತಾ ಇದೆ? ಸಿದ್ದರಾಮಯ್ಯನವರು ಆಪ್ತರು ಸಚಿವರು ಸಭೆ ನಡೆಸಿದರೆ ಅಷ್ಟು ಮಹತ್ವ ಬರ್ತಾ ಇಲ್ಲ. ಈ ಸಭೆಯಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಇದ್ದ ಕಾರಣಕ್ಕಾಗಿ ಈ ಸಭೆಗೆ ಅಷ್ಟೊಂದು ಮಹತ್ವ ಬರ್ತಾ ಇದೆ. ಎಲ್ರಿಗೂ ಗೊತ್ತು, ಮೇ 4ರ ಬಳಿಕ ಹೈಕಮಾಂಡ್ ಅಧಿಕಾರ ಹಂಚಿಕೆಯ ವಿಚಾರದ ಬಗ್ಗೆ ಸಿಎಂ DCM ಅನ್ನು ಕರೆದು ಚರ್ಚೆ ಮಾಡ್ತಾರೆ, ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಆ ತೀರ್ಮಾನ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾರಾ ಅಥವಾ ಸಿದ್ದರಾಮಯ್ಯನವ್ರನ್ನೇ ಮುಖ್ಯಮಂತ್ರಿಯಾಗಿ ಮುಂದುವರಿಸ್ತಾರಾ, ಯಾವ ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತಾರೆ ಅನ್ನೋದು ಗೊತ್ತಿಲ್ಲ. ಅದೆಲ್ಲ ಮಾತುಕತೆಗೆ ಕೂತ ಮೇಲೆ ಒಂದು ತೀರ್ಮಾನ ಆಗಬಹುದು. ಆದರೆ ಸಿಎಂ ಬೆಂಬಲಿಸ್ತಾ ಇರುವಂಥ ಸಚಿವರುಗಳಿಗೆ ಒಂದು ಗೊಂದಲ ಇದೆ. ಸಿಎಂ ಮನಸ್ಸಿನಲ್ಲಿ ಏನಿದೆ? ಹೈಕಮಾಂಡ್ ಹೇಳಿದರೆ ಸಿಎಂ ಬಿಟ್ಕೊಡ್ತಾರಾ, ಅಥವಾ ಅದಕ್ಕೆ ಎಗೈನೆಸ್ಟ್ ಅಥವಾ ಕೌಂಟ್ರಾಗಿ ಏನಾದರೂ ಹೇಳ್ತಾರಾ, ಅಥವಾ ನಾನು ಇಳಿಯೋದಾದರೆ ಮತ್ತೊಬ್ಬರನ್ನಾರನ್ನಾದರೂ ಮಾಡ್ತಾರಾ? ಸಿಎಂಗೆ ಈ ಥರದ ಒಂದು ಡೈರೆಕ್ಷನ್ಸ್ ಹೈಕಮಾಂಡಿಂದ ಬಂದರೆ ನಮ್ಮಗಳ ಪರಿಸ್ಥಿತಿ ಏನು? ಇದನ್ನು ಒಂದು ಕ್ಲಿಯರ್ ಆಗಿ ಮುಕ್ತವಾಗಿ ಮಾತನಾಡಬೇಕು ಅನ್ನುವ ಕಾರಣಕ್ಕಾಗಿ ಪರಮೇಶ್ವರ್ ಅವರು ಈ ಸಭೆಯ ನೇತೃತ್ವವನ್ನು ವಹಿಸಿದರು. ಪರಮೇಶ್ವರ್ ಅವರೇ ಎಲ್ರಿಗೂ ಕೂಡ ಈ ಸಭೆಗೆ ಬರುವಂತೆ ಆಹ್ವಾನ ಕೊಟ್ಟರು. ಮುಖ್ಯಮಂತ್ರಿಗಳು ಕೂಡ ಕರೆಸೋಣ, ಕೂಲಂಕುಷವಾಗಿ ಮಾತನಾಡೋಣ, ನಮ್ಮ ತಲೆಯಲ್ಲಿ ಯಾವುದೇ ಗೊಂದಲಗಳನ್ನು ಇಟ್ಕೊಳ್ಳೋದು ಬೇಡ ಅನ್ನುವ ಕಾರಣಕ್ಕಾಗಿ ಪರಮೇಶ್ವರ್ ಅವರು ಈ ಸಭೆಯನ್ನು ಆರ್ಗನೈಸ್ ಮಾಡಿದ್ರು. ಮುಖ್ಯಮಂತ್ರಿಗಳು ಕೂಡ ಎಸ್ಕಾರ್ಟ್ನೆಲ್ಲ ಬಿಟ್ಟು ರಹಸ್ಯವಾಗಿ ಈ ಸಭೆಗೆ ಬಂದರು, ಸಭೆಯಲ್ಲಿ ಭಾಗಿಯಾಗಿ ಹೋದರು. ಮೇ 4ರ ಬಳಿಕ ಹೈಕಮಾಂಡ್ ಕರೆದ್ರೆ, ಒಂದು ವೇಳೆ ಸಿಎಂ ನೀವು ಬಿಟ್ಕೊಡ್ಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದರೆ ಏನು ಮಾಡ್ತೀರಾ? ಅಥವಾ ನಿಮ್ಮನ್ನು ಮುಂದುವರಿಸೋದಾದರೆ ಕ್ಯಾಬಿನೆಟ್ ರೀಶಫಲ್ ಆದರೆ ಯಾರನ್ನ ತಗೊಳ್ತೀರಾ, ಯಾರನ್ನ ಬಿಡ್ತೀರಾ, ಏನು ಮಾಡ್ತೀರಾ, ಮುಂದಿನ ಬೆಳವಣಿಗೆಗಳೇನು, ಇದ್ರ ಬಗ್ಗೆ ಯಾವುದು ಕ್ಲಾರಿಟಿ ಇರಲಿಲ್ಲ. ಹೀಗಾಗಿ ಇದೆಲ್ಲದರ ಬಗ್ಗೆಯೂ ಕೂಡ ಮುಕ್ತವಾಗಿ ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿದ್ದಾರೆ. ಜೊತೆಗೆ ಸಿಎಂಗೆ ಈಗಲೂ ಅನ್ನಿಸ್ತಾ ಇದೆ, ನನ್ನ ಜೊತೆಗೆ ಹೆಚ್ಚು ಶಾಸಕರ ಬೆಂಬಲ ಇದೆ, ನನ್ನನ್ನು ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಸಿಎಂ ಸ್ಥಾನದಿಂದ ಕೆಳಗೆ ಇಳಿಸೋಲ್ಲ ಅನ್ನುವಂಥ ಅತಿಯಾದ ಆತ್ಮವಿಶ್ವಾಸ ಮುಖ್ಯಮಂತ್ರಿಗಳ ಬಳಿ ಇದೆ. ಆದರೆ ನಿನ್ನೆ ಶಾಸಕರು ಮುಖ್ಯಮಂತ್ರಿಗಳಿಗೆ ಹೇಳಿರುವಂಥ, ಅಂದರೆ ಸಚಿವರುಗಳು ಮುಖ್ಯಮಂತ್ರಿಗಳಿಗೆ ಹೇಳಿರುವಂಥ ಮಾತು ಬಹುಶಃ ಸಿಎಂ ಅವರನ್ನು ಕೂಡ ಡಿಸ್ಟರ್ಬ್ ಮಾಡಿರ್ಬೋದೇನೋ. ನೀವು ಅಂದ್ಕೊಳ್ತಾ ಇರೋ ರೀತಿ ಪರಿಸ್ಥಿತಿ ಇಲ್ಲ, ವಾಸ್ತವ ಬೇರೆ ಇದೆ. ನಿಮಗೆ ಕಣ್ಣ ಮುಂದೆ ಕಾಣಿಸ್ತಾ ಇರುವಂತಹ ಶಾಸಕರ ಸಂಖ್ಯೆಯೋ ಅಥವಾ ನೀವು ಅಂದುಕೊಳ್ತಾ ಇರುವಂಥ ಶಾಸಕರ ಸಂಖ್ಯೆಯೋ ಆ ಪ್ರಮಾಣದಲ್ಲಿ ನಿಮ್ಮ ಜೊತೆಗೆ ಇಲ್ಲ. ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ ಮತ್ತು ಶಾಸಕರ ಬೇಡಿಕೆಗಳೇನಿದ್ದಾವೆ, ಶಾಸಕರ ಮನವಿಗಳೇನಿದ್ದಾವೆ, ಅವರ ಆ ಮನವಿಗಳನ್ನು ಹೆಚ್ಚು ಗಂಭೀರವಾಗಿ ತೆಗೆದುಕೊಳ್ಳಿ, ಅವರ ಜೊತೆಗೆ ಒಳ್ಳೆ ಕೋಆರ್ಡಿನೇಷನ್ ಇರಲಿ, ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ. ನೀವು ಅಂದುಕೊಳ್ಳುವಂಥ ಪರಿಸ್ಥಿತಿ ಇಲ್ಲ, ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸಲಹೆಯನ್ನು ಸಚಿವರುಗಳು ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ಹಾಗಾಗಿ ನಿನ್ನೆ ಸಭೆಯಲ್ಲಿ ಭಾಗಿಯಾಗಿದ್ದಂಥ ಸಿದ್ದರಾಮಯ್ಯನವ್ರಿಗೂ ಕೂಡ ಸಚಿವರ ಈ ಅಭಿಪ್ರಾಯ ಒಮ್ಮೆ ಯೋಚನೆ ಮಾಡುವಂತಹ ಒಂದು ಪರಿಸ್ಥಿತಿಗೆ ದೂಡಿರೋದಂತೂ ಅಷ್ಟೇ ಸ್ಪಷ್ಟ. ಮೇ 4ರ ಬಳಿಕ ಹೈಕಮಾಂಡ್ ಕರೆದು ಇತ್ಯರ್ಥ ಮಾಡುವಂತಹ ವಿಚಾರಕ್ಕೆ ಬಂದಾಗ ಏನು ಮಾಡಬೇಕು, ಏನು ಮಾಡಬಾರ್ದು ಮತ್ತು ಕೌಂಟರ್ ಪ್ಲಾನ್ ಆಗಿ ಏನನ್ನು ಹೇಳಬೇಕು. ಈಗಾಗಲೇ ಎಲ್ರಿಗೂ ಗೊತ್ತು, ಸಿಎಂನ ಒಂದು ವೇಳೆ ಏನಾದರೂ ಸಿಎಂ ಸ್ಥಾನದಿಂದ ಕೆಳಗಿಳಿಸೋದೇ ಆದರೆ ಪರಮೇಶ್ವರ್ ಅವರ ಹೆಸರನ್ನು ಅವರು ಪ್ರಪೋಸ್ ಮಾಡ್ತಾರೆ. ಕಾರಣ, ದಲಿತ ಮುಖ್ಯಮಂತ್ರಿ ಮಾಡಿದ್ರು ಅನ್ನುವಂಥ ಒಂದು ಹೆಸರು ಸಿದ್ದರಾಮಯ್ಯನವ್ರಿಗೆ ಉಳಿಬೇಕು. ಯಾಕಂದರೆ ಹಿಂದೆ ದಲಿತರು ಮುಖ್ಯಮಂತ್ರಿ ಆಗುವಂಥ ಅವಕಾಶ ಇದ್ದಾಗ ಅದನ್ನು ಕಸಿದುಕೊಂಡವರು ಸಿದ್ದರಾಮಯ್ಯನವರು ಅನ್ನುವಂಥ ಅಪವಾದ ಈಗಲೂ ಅವರ ಮೇಲೆ ಇದೆ. ಅದು ಮಲ್ಲಿಕಾರ್ಜುನ ಖರ್ಗೆ ಅವರ ವಿಚಾರದಲ್ಲಿರ್ಬೋದು, ಪರಮೇಶ್ವರ್ ಅವರ ವಿಚಾರದಲ್ಲಿರ್ಬೋದು. ಹಾಗಾಗಿ ಆ ಒಂದು ಅಪವಾದದಿಂದ ಮುಕ್ತವಾಗಿ ಹೋಗಲಿಕ್ಕೆ ಸಿದ್ದರಾಮಯ್ಯನವ್ರಿಗೆ ಇದೊಂದು ಅವಕಾಶ ಇದೆ. ಹಾಗಾಗಿ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋದಾದರೆ ಅವ್ರ ಹೆಸರು ಪರಮೇಶ್ವರ್ ಅವ್ರನ್ನ ಪ್ರಪೋಸ್ ಮಾಡ್ತಾರೆ. ಆ ಒಂದು
ಪ್ರಪೋಸಲ್ಗೆ ನಾವೆಲ್ಲ ಬೆಂಬಲವಾಗಿ ನಿಲ್ಲಬೇಕು ಅಂಥೇಳಿ ನಿನ್ನೆ ಸಭೆ ಸೇರಿದಂಥ ಸಚಿವರೆಲ್ಲರೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳು ಇಲ್ಲ, ಅದು ಕೂಡ ಕ್ಲಿಯರ್ ಆಗಿದೆ. ಇನ್ನೊಂದು ಅಲ್ಪಸಂಖ್ಯಾತರ ವಿಚಾರದಲ್ಲಿ ಒಂದಷ್ಟು ಸಲಹೆಗಳನ್ನು ಸಚಿವರುಗಳು ಕೊಟ್ಟಿದ್ದಾರೆ ಭಾವನಾ. ಈಗ ಇಷ್ಟು ಗೊಂದಲ ನಡೀತಾ ಇದೆ, ಇವ್ರ ಪರವಾಗಿ ಒಂದಷ್ಟು ಪ್ರೆಸ್ ಮೀಟ್ಗಳು ನಡೀತಾ ಇದೆ, ಆ ಕಡೆಗೂ ಪ್ರೆಸ್ ಮೀಟ್ ನಡೀತಾ ಇದೆ, ಹೈಕಮಾಂಡ್ನೇ ಚಾಲೆಂಜ್ ಮಾಡುವ ರೀತಿಯಲ್ಲಿ ಸಮುದಾಯದ ನಾಯಕರುಗಳು ಮಾತನಾಡ್ತಾ ಇದ್ದಾರೆ. CM ಈ ಬೆಳವಣಿಗೆಗಳನ್ನು ನೋಡಿ ಮೌನವಾಗಿ ಇರಬಾರ್ದು, ನೀವು ಮಧ್ಯಪ್ರವೇಶ ಮಾಡಿ ಒಂದು ಸಂದೇಶವನ್ನು ಕೊಡಿ, ಸಮುದಾಯವನ್ನು ಯಾವುದೇ ರೀತಿ ನಾವು ಗುರಿಯಾಗಿಸಿಲ್ಲ ಅನ್ನುವಂಥ ಒಂದು ಮೆಸೇಜನ್ನು ಪಾಸ್ ಮಾಡಿ, ನೀವು ಮೌನವಾಗಿರ್ತಕ್ಕಂಥದ್ದೇ ಇಷ್ಟೆಲ್ಲ ಗೊಂದಲಕ್ಕೆ ಕಾರಣ ಆಗ್ತಾ ಇದೆ, ನೀವು ಮಧ್ಯಪ್ರವೇಶ ಮಾಡಿ ಮೌನ ಮುರಿದು ಮಾತನಾಡಬೇಕು ಅನ್ನುವಂಥ ಸಲಹೆಯನ್ನು ಕೊಟ್ಟಿದ್ದಾರೆ. ಆ ಸಲಹೆಯನ್ನು ಮುಖ್ಯಮಂತ್ರಿಗಳು ತೆಗೆದುಕೊಂಡಿದ್ದಾರೆ. ಅವರು ಬಹುಶಃ ರಿಸಲ್ಟ್ನ ದಿನಕ್ಕಾಗಿ ಕಾಯ್ತಾ ಇರ್ಬೋದು. ರಿಸಲ್ಟ್ ಬಂದ ಮೇಲೆ ಈ ವಿಚಾರದ ಬಗ್ಗೆ ನಾನು ಮಾತನಾಡ್ತೀನಿ ಅನ್ನುವಂಥ ರೀತಿಯಲ್ಲಿ ನಿನ್ನೆ ಸಭೆಯಲ್ಲೂ ಕೂಡ ಮಾತನಾಡಿದ್ದಾರೆ. ಮೇ 4ರ ನಂತರ ಬೆಳವಣಿಗೆಗಳ ಬಗ್ಗೆ ಎಲ್ರಿಗೂ ಕುತೂಹಲ ಇದೆ. ಮೇ 10ರಿಂದ 15ನೇ ತಾರೀಕಿನ ಒಳಗೆ ಒಂದು ದೊಡ್ಡ ಡೆವಲಪ್ಮೆಂಟ್ ಆಗ್ಬೋದು ಅನ್ನುವಂಥ ನಿರೀಕ್ಷೆ ನಿನ್ನೆ ಸೇರಿದಂಥ ಸಚಿವರಲ್ಲೂ ಇದೆ, ಕಾಂಗ್ರೆಸ್ ವಲಯದಲ್ಲೂ ಇದೆ ಭಾವನಾ. ಆ ಕಾರಣಕ್ಕಾಗಿ ಮುಂದಿನ ಪ್ಲಾನ್ ಆಫ್ ಆ್ಯಕ್ಷನ್ಸ್ಗಳು ಹೇಗಿರಬೇಕು ಅನ್ನೋದರ ಕುರಿತಾಗಿ ಭಾಳ ಗಂಭೀರವಾಗಿ ಚರ್ಚೆ ನಡೆದಿದ್ದಾವೆ ಭಾವನಾ. ಎಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.